ಗೆಳೆಯರೇ, ಇವತ್ತು ಜಿಯೋ ಮಾಡಿದ 2 ಕೆಲಸಗಳಿಂದ ಇಡೀ ಪ್ರಪಂಚವೇ ಭಾರತದ ಒಂದು ಹೆಸರನ್ನು ಹೊಗಳುತ್ತಿದೆ ಮತ್ತು ಭಾರತದಲ್ಲಿ ಈಗ ಜಿಯೋ ನಂಬರ್ 1 ಆಗಿದೆ. ನಾನು ಜಿಯೋದ ಆ 2 ಯಾವ ಕೆಲಸಗಳಂತ ಹೇಳಿದ್ರೆ ನೀವು ತುಂಬಾನೇ ಖುಷಿ ಪಡ್ತೀರ ಮತ್ತು ಹೆಮ್ಮೆಯ ಒಂದು ವಿಷಯ ಆಗಿರುತ್ತೆ. ಅದಕ್ಕೆ ನೀವು ಜಿಯೋ ಸಿಮ್ನ ಯೂಸ್ ಮಾಡ್ತಾ ಇದ್ರೆ ಈ ವಿಡಿಯೋನ ಮುಗಿಯ ತನಕ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮುಗಿಯ ತನಕ ನೋಡಿ. ಇದರಿಂದ ನೀವು ಜಿಯೋ ಯೂಸರ್ಸ್ ಆಗಿದ್ರೆ ನಿಮಗೆ ಈ ಒಂದು ವಿಡಿಯೋ ಹೆಮ್ಮೆಯ ಒಂದು ವಿಷಯ ಆಗಿರುತ್ತೆ. ಅದಕ್ಕೆ ಈ ವಿಡಿಯೋನ ಮುಗಿಯ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆಳೆಯರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರ್ಚ್ 2019ರಲ್ಲಿ ಜಿಯೋ ತನ್ನ ಕುಟುಂಬಕ್ಕೆ ಒಟ್ಟಾರೆ 30 ಕೋಟಿ ಚಂದಾದಾರರನ್ನು ತನ್ನ ಕುಟುಂಬಕ್ಕೆ ಸೇರಿಸಿಕೊಂಡಿತ್ತು ಮತ್ತು ಇದೇ ರೀತಿ ಏಪ್ರಿಲ್ನ ಒಂದು ತಿಂಗಳಲ್ಲೇ 6 ಲಕ್ಷಷ್ಟು ಜನ ಜಿಯೋದ ಒಂದು ಕುಟುಂಬಕ್ಕೆ ಸೇರಿದ್ದಾರೆ. ಇದೇ ರೀತಿ ಜಿಯೋನ ಒಂದು ರಿಪೋರ್ಟ್ ಪ್ರಕಾರ ಜಿಯೋ ಹತ್ತಿರ ಈಗ 306 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದ್ರೆ 30 ಕೋಟಿ 6 ಲಕ್ಷ ಅಷ್ಟು ಜನ ಜಿಯೋ ಕುಟುಂಬಕ್ಕೆ ಸೇರಿದ್ದಾರೆ. ಮತ್ತು ಈ ಎಲ್ಲ ಒಂದು ರಿಪೋರ್ಟ್ನ ಪ್ರಕಾರ ಜಿಯೋನೇ ಭಾರತದ ಒಂದೇ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ 30 ಕೋಟಿ 6 ಲಕ್ಷ ಜನರನ್ನು ಸೇರಿಸಿದ್ದಾರೆ. ಈಗ ಏರ್ಟೆಲ್ ಹತ್ತಿರ 29 ಕೋಟಿ ಮಾತ್ರ ಇದ್ದಾರೆ. ಐಡಿಯಾ ಮತ್ತು ವೋಡಾಫೋನ್ ಈ 2 ಕಂಪನಿಗಳು ಸೇರಿದ್ರೆ 40 ಕೋಟಿಯಷ್ಟು ಆಗುತ್ತೆ. ಆದರೆ ಜಿಯೋ ಒಂದೇನೆ 30 ಕೋಟಿಯಷ್ಟು ಜನರನ್ನು ತನ್ನ ಕುಟುಂಬಕ್ಕೆ ಸೇರಿಸಿಕೊಂಡಿದೆ. ಮತ್ತು ಜಿಯೋ ಇಷ್ಟೆಲ್ಲ ಸಾಧನೆ ಮಾಡಕ್ಕೆ ಅದರ ಒಂದು ಒಳ್ಳೆ ಸರ್ವಿಸ್ನೇ ಕಾರಣ. ಆದರೆ ನೀವೀಗ ಕೇಳ್ಬೋದು, ಜಿಯೋನ ಕುಟುಂಬಕ್ಕೆ ಇಷ್ಟೆಲ್ಲ ಜನರು ಸೇರಿದ್ದಕ್ಕೂ ಮತ್ತು ಇಡೀ ಭಾರತವನ್ನು ಪ್ರಪಂಚವೇ ಹೊಗಳಲು ಸಾಧ್ಯ ಮಾಡಿಕೊಟ್ಟ ಜಿಯೋಗೂ ಏನು ಕಾರಣ ಅಂತ. ಕಾರಣ ಈ ಮೇಲಿನ ಒಂದು ವಿಷಯ ಅಲ್ಲ, ನಾನು ಈಗ ಹೇಳುವ ಈ ಒಂದು ವಿಷಯನೇ ಕಾರಣ ಆಗುತ್ತೆ. ಅದೇನಪ್ಪ ಅಂತಂದ್ರೆ ಓಪನ್ ಸಿಗ್ನಲ್ ಅಂತೇಳಿ ಒಂದು ಕಂಪನಿ ಇದೆ. ಆ ಕಂಪನಿಯು ಏನು ಮಾಡ್ತಪ್ಪ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಯಾವ ಒಂದು ಟೆಲಿಕಾಂ ಸರ್ವಿಸ್ ನ ಹೆಚ್ಚು ಕವರ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದ್ದಾವೆ, ಆ ದೇಶದಲ್ಲಿ ಯಾವ ಟೆಲಿಕಾಂ ಆಪರೇಟರ್ಸ್ ಇದ್ದಾರೆ, ಅವರು ಎಷ್ಟು ಏರಿಯಾನ ಕವರ್ ಮಾಡ್ತಾರೆ ಮತ್ತು ಯಾರು ಎಷ್ಟು ಸರ್ವಿಸ್ ನ ಕೊಡ್ತಾ ಇದ್ದಾರೆ ಎಲ್ಲವನ್ನು ಪರ್ಸೆಂಟೇಜ್ ಅಲ್ಲಿ ಹೇಳ್ತಾರೆ. ಅದರಲ್ಲಿ ಜಿಯೋ ಕಡೆಯಿಂದ ಒಂದು ಒಳ್ಳೆ ಸುದ್ದಿ ಇದೆ. ಅದೇನಪ್ಪ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಹೆಚ್ಚು ಪ್ರದೇಶವನ್ನು ಕವರ್ ಮಾಡಿದ ಟೆಲಿಕಾಂ ಸರ್ವಿಸ್ ಯಾವ್ದಪ್ಪ ಅಂತಂದ್ರೆ ಅದು ಜಿಯೋನೇ. ಜಿಯೋ ಈಗ ಇಡೀ ಭಾರತದಲ್ಲಿ 97% ಅಷ್ಟು ತನ್ನ ನೆಟ್ವರ್ಕ್ ಅನ್ನು ಕವರ್ ಮಾಡಿದೆ. ಏರ್ಟೆಲ್ ಭಾರತದಲ್ಲಿ 91% ನೆಟ್ವರ್ಕ್ ನ ಕವರ್ ಮಾಡಿದೆ ಮತ್ತು ಐಡಿಯಾ 78% ಅಷ್ಟು ಕವರ್ ಮಾಡಿದೆ ಮತ್ತು ವೋಡಾಫೋನ್ 81% ಅಷ್ಟು ಕವರ್ ಮಾಡಿದೆ. ಎಲ್ಲ ಟೆಲಿಕಾಂ ಸರ್ವಿಸ್ ಭಾರತದಲ್ಲಿ ಕವರ್ ಮಾಡಿದೆ. ಆದರೆ ಇದಕ್ಕೂ ಮತ್ತು ಇಡೀ ಪ್ರಪಂಚವು ಭಾರತವನ್ನು ಹೊಗಳಲು ಕಾರಣವೇನೆಂದರೆ ಜಿಯೋ, ಏರ್ಟೆಲ್, ವೋಡಾಫೋನ್, ಐಡಿಯಾ ಇದೇ ರೀತಿ ಬೇರೆ ಬೇರೆ ಒಂದು ದೇಶಗಳಲ್ಲಿ ಬೇರೆ ಬೇರೆ ಟೆಲಿಕಾಂ ಆಪರೇಟರ್ಸ್ ಇರ್ತಾರೆ. ಇವರ ಒಂದು ನೆಟ್ವರ್ಕ್ ಕವರೇಜ್ ನಲ್ಲಿ ಈಗ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನೆಟ್ವರ್ಕ್ ನ ಕವರ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಜಿಯೋನೇ. ಈಗ ದೊಡ್ಡ ದೊಡ್ಡ ದೇಶಗಳು ಅಂದ್ರೆ ಅಮೆರಿಕ, ರಷ್ಯಾ ಈ ತರ ಒಂದು ಡೆವಲಪ್ಡ್ ಕಂಟ್ರೀಸ್ ಇದ್ರೂ ಕೂಡ ಅಲ್ಲಿ 95, 94 ಈ ರೀತಿಯಾಗಿ ನೆಟ್ವರ್ಕ್ ನ ಕವರ್ ಮಾಡಿದ್ದಾರೆ. ಆದ್ರೆ ಈಗ ಜಿಯೋ ಆ ಎಲ್ಲ ಒಂದು ರೆಕಾರ್ಡ್ ಬ್ರೇಕ್ ಮಾಡಿ 97ರಷ್ಟು ಭಾರತದಲ್ಲಿ ತನ್ನ ನೆಟ್ವರ್ಕ್ ನ ಪ್ರೊವೈಡ್ ಮಾಡ್ತಾ ಇದೆ. ಇದು ಜಿಯೋ ಕುಟುಂಬಕ್ಕೆ ಒಂದು ಒಳ್ಳೆ ವಿಷಯ ಮತ್ತು ಜಿಯೋ ಯೂಸರ್ಸ್ಗೆ ಇದು ತುಂಬಾನೇ ಖುಷಿ ಪಡುವ ವಿಷಯ ಮತ್ತು ಜಿಯೋ ಯೂಸ್ ಮಾಡೋರು ಭಾರತದಲ್ಲಿ ಈಗ ಹೆಮ್ಮೆ ಪಡುವ ಒಂದು ವಿಷಯ. ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಜಿಯೋ ಯೂಸ್ ಮಾಡೋರಿಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗುತ್ತೆ ಜಿಯೋ ಯಾಂತಹ ಒಂದು ಒಳ್ಳೆ ಕೆಲಸನ ಮಾಡಿದ್ದೆ ಅಂತ. ಮತ್ತು ಕೊನೆಯಲ್ಲಿ ಜಿಯೋ ಕಡೆಯಿಂದ ಮೊದಲನೇ ಒಂದು ಕ್ವಾರ್ಟರ್ನ ರಿಪೋರ್ಟ್ ಕೂಡ ಬಂದಿದೆ. ಅದೇ ಈ ಕ್ವಾರ್ಟರ್ ಅಂದ್ರೆ ಏನಪ್ಪಾ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಈ ಒಂದು 3 ತಿಂಗಳಿಗೆ ಒಂದು ಕ್ವಾರ್ಟರ್ ಅಂತ ಕರೀತಾರೆ. ಈ 3 ತಿಂಗಳಲ್ಲಿ ಜಿಯೋ ಈ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಎಷ್ಟು ಇಂಟರ್ನೆಟ್ ಯೂಸ್ ಮಾಡ್ತಾನೆ, ಎಷ್ಟು ಕಾಲ್ ಯೂಸ್ ಮಾಡ್ತಾನೆ ಮತ್ತು ಎಷ್ಟು SMS ನ ಯೂಸ್ ಮಾಡ್ತಾನೆ ಅಂತ ಕೂಡ ರಿಪೋರ್ಟ್ ಬರುತ್ತೆ. ನಾನೀಗ ನಿಮಗೆ ಒಂದು ವಾರದ ಒಂದು ರಿಪೋರ್ಟ್ ಹೇಳ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ ಎಷ್ಟು ಇಂಟರ್ನೆಟ್ ಯೂಸ್ ಮಾಡ್ತಾನೆ ಅಂತ. ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ 9 GB ಅಷ್ಟು ಇಂಟರ್ನೆಟ್ ಯೂಸ್ ಮಾಡ್ತಾನೆ ಮತ್ತು 800 ಕ್ಕಿಂತ ಹೆಚ್ಚು ನಿಮಿಷಗಳ ಕಾಲ ಫೋನ್ ಮಾಡ್ತಾನೆ. ಜಿಯೋಗೆ ಈ
3 ತಿಂಗಳ ಒಂದು ಪ್ರಾಫಿಟ್ 840 ಕೋಟಿಯಷ್ಟು ಪ್ರಾಫಿಟ್ ಆಗಿದೆ. ಈ ಒಂದು ಪ್ರಾಫಿಟ್ ನಲ್ಲಿ ಎಲ್ಲರಿಗೂ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತೇಳಿ ಆಫರ್ನ ಕೂಡ ಕೊಟ್ಟಿದ್ದಾರೆ. ಇದೇ ರೀತಿ ಜಿಯೋ ಸರ್ವಿಸ್ ಕೂಡ ಹೆಚ್ಚು ಮಾಡಲಿ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇಂತಹ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ಇಡೀ ಪ್ರಪಂಚವೇ ಭಾರತವನ್ನು ಹೊಗಳಾಡುವ ಈ ಒಂದು ಸುದ್ದಿಯನ್ನು ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನು ಫಾಲೋ ಮಾಡಬಹುದು. ಇನ್ನೂ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.